ಸರ್, ಇದು ಪೊಲಿಟಿಕಲ್ ಸ್ಟಂಟ್ ಅಂತ ಒಂದು ಪದವನ್ನು ಬಳಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಎಲೆಕ್ಷನ್ ಸಮೀಪದಲ್ಲಿ ಈ ಥರದ್ದೊಂದು ಮಾಡ್ತಾ ಇದ್ದಾರೆ ಅಂತ. ನೋಡಪ್ಪ, ನಾವು ಚಿತ್ರ ಫಿಲಮ್ ಡೈರೆಕ್ಟರ್ಗಳು ಯಾರೂ ಇಲ್ಲ, ಫಿಲಮ್ ಪ್ರೊಡ್ಯೂಸರ್ಗಳು ಇಲ್ಲ. ಯಾರಾಗಲಿ ಅವರು ಪಾಪ ಅವ್ರು ಹೇಳಲೇಬೇಕು. ಬೊಮ್ಮಾಯಿಯವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಬಜೆಟಲ್ಲಿ ಸಿಂಪಲ್, ನಾನು ಬೇರೆದಕ್ಕೆಲ್ಲ ಇರಲಿ, ನಿಮ್ಮ ಬಜೆಟಲ್ಲಿ ನಾನೀಗ ಇರಿಗೇಷನ್ ಮಿನಿಸ್ಟ್ರು ಇದ್ದೀನಿ, 5,200 ಕೋಟಿ ರೂಪಾಯಿನ 300 ಕೋಟಿನ ನೀವು ಸೇರಿಸಿ ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ಯಾಕೆ ಅನೌನ್ಸ್ ಮಾಡಿದ್ರಿ? ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ ಓದಬೇಕಾದ್ರೆ ನಾನು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅದನ್ನು ತೆಗೆದುಕೊಂಡು ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ಮೇಲೆ ಅವ್ರ ಬಜೆಟಲ್ಲಿ ಅವ್ರು ಅನೌನ್ಸ್ ಮಾಡಿದ್ಮೇಲೆ ಆ ದುಡ್ಡು ಕೊಡಿಸ್ಬೇಕಾದ್ದು ಯಾರ್ದು? ಏನು ಸ್ಟೆಂಟ್ ಆಯಿತು? ನಿಮ್ಗೇನೋ ಬಾಯಿ ಇಲ್ಲ ಅಂದ್ರೆ ನಮ್ಗೆ ಬಾಯಿ ಇಲ್ವಾ? ನೀವು ನ್ಯಾಯ ಕೊಡಿಸ್ಬೇಕಾಯ್ತು. ಸ್ಟೆಂಟ್ ಏನು? ಮತ್ತೆ ಯಾಕೆ ನೀವು ಓದಿದ್ರಿ? ನೀವು ಯಾಕೆ ನಿಮ್ಮ ಬಜೆಟಲ್ಲಿ ಸೇರಿಸ್ಕೊಂಡ್ರಿ? ಬೊಮ್ಮಾಯಿಯವರೇ, ನೀವು ಇರಿಗೇಷನ್ ಮಿನಿಸ್ಟರ್ ಆಗಿದ್ರಿ, ಚೀಫ್ ಮಿನಿಸ್ಟರ್ ಜೊತೆಗೆ ಇರಿಗೇಷನ್ ಮಿನಿಸ್ಟರ್ ಕೂಡ ನೀವು ಆಗಿದ್ರಿ. ಅವರು ಪೇ ಕಮಿಷನಲ್ಲಿ ತೊಂದರೆ ಆಯಿತು, ನಾವು ಸರಿಯಾಗಿ ಹೋಗ್ತದೆ, ನಮಗೇನು ಇದಿಲ್ಲ ಅದಕ್ಕಿಲ್ಲ, ಅವ್ರಿಗೆ ಬಿಟ್ಬಿಟ್ಟಿದ್ವಿ, ನಾವು ಯಾರು ಕಡಿಮೆ ಮಾಡೋಕ್ಕಿಲ್ಲ ಜಾಸ್ತಿ ಮಾಡೋಕ್ಕಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಇವತ್ತು ಪಾರ್ಲಿಮೆಂಟ್ ಹೇಳಿದ್ದಾರೆ. ಅದು ಒಂದು ಪದ್ಧತಿ ಹೇಳಿದ್ದಾರೆ. ನಾವು ಅದರಲ್ಲಿ ತಾರತಮ್ಯ ಇದೆ ಅಂತ ನಾವು ಅದನ್ನು ನಿಮಗೆ ಮಂದಟ್ಟು ಮಾಡ್ತೀವಿ. ಆಯ್ತಪ್ಪ, ಬರ ಈಗ ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ ಬಂದು ರೆಪ್ರೆಸೆಂಟೇಷನ್ ಇಲ್ಲಿ ಕೊಡಲಿಲ್ವೋ? ಮುಖ್ಯಮಂತ್ರಿ ಬಂದು ರೆಪ್ರೆಸೆಂಟೇಷನ್ ಕೊಡಲಿಲ್ವೋ? ಎಲ್ಲರೂ ಕೊಟ್ಟರು. ಪ್ರೈಮ್ ಮಿನಿಸ್ಟರ್ ಕೊಟ್ಟರು, ಹೋಮ್ ಮಿನಿಸ್ಟರ್ ಕೊಟ್ಟರು, ಎಲ್ಲರೂ ಕೊಟ್ಟರು. ಮೀಟಿಂಗ್ ಮಾಡಿ ನಿಮ್ಗೆ ಕೊಡಿಸ್ತೀವಿ ಅಂತ ಹೇಳಿದ್ರು. ಒಂದು ಬಿಡಿಕಾಸು ಕೊಡಲಿಲ್ವಲ್ಲ? ನಾವೆಲ್ಲ ರೈತರುಗಳಿಗೆ 2,000 ರೂಪಾಯಿ ಅವ್ರಿಗೆ ಅಕೌಂಟ್ ಹಾಕಿದ್ದೀವಿ. 2,000 ರೂಪಾಯಿ ಏನು ಹೆಂಗೋ ಪಾಪ ಅಜ್ಜಿಯೋ ನಿಮಗೆ ಲಾಸ್ ಆಗಿದೆ ತಡೀರಪ್ಪ ಅಂತ ಸುಮಾರು 35-34 ಲಕ್ಷ ರೈತರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕಿದ್ದೀವಿ. ಕೂಲಿ ಮಾಡೋಕ್ಕೂ ದುಡ್ಡು ಕೊಡಲಿಲ್ವಲ್ಲ ನೀವು ಬರಗಾಲದಲ್ಲಿ? ಇಷ್ಟು 200 ಚಿಲ್ಲರೆ ಆದಾಗ ಏನಿದು ಸ್ಟಂಟಾ? ಇದು ಸ್ಟಂಟಾ? 100ರಿಂದ 150 ದಿನ ಕೊಡ್ಬೇಕು ಲೆಕ್ಕ ನಮಗೆ ಕೂಲಿ. ಈಗ ಏನು ಮನ್ರೇಗಾ ಯೋಜನೆ, ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಬರಗಾಲ, ಕೋವಿಡ್ ಸಂದರ್ಭ ಇಂಥವೆಲ್ಲ ಬಂದರೆ 100ರಿಂದ 150 ದಿನ ಕೊಡಬೇಕು. ಕೊಟ್ಟಿದ್ದೀರಾ? ಪೇಮೆಂಟ್ ಕೊಟ್ಟಿಲ್ಲ. ಕೊಟ್ಟಿದ್ದೀರಾ? ಕೂಲಿ ಮೊತ್ತ ರಿಲೀಸ್ ಮಾಡಿ ಕೂಲಿ ಹಣನೇ ನೀವು ಕೊಡಲಿಲ್ವಲ್ಲಪ್ಪ? ಇದು ಸ್ಟಂಟಾ? ಅವೆಲ್ಲ ನಿಮ್ಗೆ ಗೊತ್ತು, ಇವೆಲ್ಲ ಸ್ಟಂಟು ಗಿಂಟು ಎಲ್ಲ ನಿಮ್ಗೆ ಗೊತ್ತು. ನಾನು ಬಿಡಿ, ನಾನು ಯಾರಿಗೂ ಮಾತಾಡೋಕ್ಕೆ ಹೋಗೋದಿಲ್ಲ. ನೇರವಾಗಿ ನಮ್ಮ ಸರ್ಕಾರ, ನಾವು ಜನರ ಧ್ವನಿ. ಇದು ನಮ್ಮ ಧ್ವನಿಕ್ಕಿಂತ ಜನರ ಧ್ವನಿ, ಜನ ಧ್ವನಿ ಇದು.